ಮಾನ್ಯ ಬಂಧುಗಳೇ, ಈ ದೇಶದ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಾನ್ಯ ರಾಹುಲ್ ಗಾಂಧಿಯವರು ಒಂದು ಅಪ್ರಬುದ್ಧ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರು ವಿರೋಧ ಪಕ್ಷದ ನಾಯಕರು ಅನ್ನೋ ಕಾರಣಕ್ಕೆ ನಾನು ಅವರನ್ನು ಗೌರವಿಸಲೇಬೇಕು. ಈ ಗೌರವ ಬೇರೆ. ಭಾರತ ದೇಶದಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಮೀಸಲಾತಿಯನ್ನ ತೆಗೆಯತಕ್ಕಂಥ ಪ್ರಯತ್ನ ನಾವು ಮಾಡ್ತೇವೆ ಅಂತೇಳಿ ಅಮೆರಿಕಾದಲ್ಲಿ ಕುಳಿತು ಮಾತಾಡಿದ್ದಾರೆ. ಅವರು, ನಾನು ಹೇಳೋದು, ಅವರು ಒಬ್ಬ ಅಪ್ರಬುದ್ಧ ವ್ಯಕ್ತಿ, ನಾಯಕ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ಸು ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೆಹರೂರವರು ನಾನು ಮೀಸಲಾತಿ ವಿರೋಧಿ, ನನಗೆ ಅದು ಇಷ್ಟ ಇಲ್ಲ ಅಂತ ಹೇಳಿದ್ದು ಈಗಾಗಲೇ ಎಲ್ಲ ಕಡೆಯಲ್ಲೂ ಪತ್ರ ಓಡಾಡ್ತಾ ಇದೆ. ಇಂದಿರಾ ಗಾಂಧಿಯವರು ಅದನ್ನೇ ಮುಂದುವರಿಸಿದ್ರು, ರಾಜೀವ್ ಗಾಂಧಿಯವರು ಅದನ್ನೇ ಮುಂದುವರಿಸಿದ್ರು. ಈಗ ರಾಹುಲ್ ಗಾಂಧಿಯವರು ಈ ಪರಂಪರೆಯನ್ನ, ಈ ಲೆಗಸಿಯನ್ನ ಮುಂದುವರಿಸಿದ್ದಾರೆ. ಅಂದ್ರೆ ಇದರಿಂದ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷ ದಲಿತ ವಿರೋಧಿಯಾಗಿತ್ತು, ಮೀಸಲಾತಿ ವಿರೋಧಿ ಆಗಿತ್ತು. ಆದರೆ ವೋಟ್ ಬ್ಯಾಂಕ್ಗಾಗಿ ಮಾತ್ರ ನಾವು ದಲಿತ ಪರ, ನಾವು ಸಂವಿಧಾನದ ಪರ. ರಾಹುಲ್ ಗಾಂಧಿ ಅವರೆಲ್ಲ ಹೋದ ಕಡೆ ಎಲ್ಲ ಒಂದು ಕೆಂಪುದು ಬೈಬಲ್ ತರ, ಅದು ಬೈಬಲ್ ಅಂತೆ ನಾವು ಅಂದ್ಕೊಂಡಿದ್ದು. ಆಮೇಲೆ ಅವ್ರು ಹೇಳ್ಕೊಂಡ್ರು ಅದು ಸಂವಿಧಾನ ಅಂತ. ಇರ್ಲಿ, ಅದು ಯಾವುದೇ ಇರ್ಲಿ, ಹಿಡ್ಕೊಂಡು ಎಲ್ಲಾ ಕಡೆ ಅಳ್ಳಾಡಿಸ್ತಿದ್ಯಲ್ಲಪ್ಪ, ಈಗ ಅಳ್ಳಾಡ್ಸು ಬಾ. ನಮ್ಮ ದಲಿತ ಸಮುದಾಯದವರೆಲ್ಲ ಸೇರ್ತಾ ಇದ್ದಾರೆ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಎಲ್ಲ ನಿನ್ನ ವಿರುದ್ಧವಾಗಿ. ಈಗ ಬನ್ನಿ ಸ್ವಾಮಿ, ಅಳ್ಳಾಡಿಸಿ. ಏನು ನಿಮ್ಮ ಉದ್ದೇಶ? ರಿಸರ್ವೇಶನ್ ತೆಗಿತೀವಿ ಅಂತಂದಿದ್ದೀರಿ, ತೆಗೀರಿ, ಬನ್ನಿ ನೋಡೋಣ. ನಿಮಗೆ ತಾಕತ್ತಿದ್ರೆ ರಿಸರ್ವೇಶನ್ ತೆಗೀರಿ, ನೋಡೋಣ. ನಮ್ಮ ಪಕ್ಷದ ಮೇಲೆ ನೀವು ಗೂಬೆ ಕೂರಿಸ್ತಿದ್ರಲ್ಲ, ಯಾವುದೇ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷ ಮೀಸಲಾತಿಯ ವಿರೋಧಿಯೂ ಅಲ್ಲ, ಅದನ್ನ ತೆಗೆಯುವ ಪ್ರಶ್ನೆಯೂ ನಮ್ಮಲ್ಲಿಲ್ಲ. ದಲಿತರ ಮೀಸಲಾತಿಯನ್ನ ಕರ್ನಾಟಕದಲ್ಲಿ 15ರಿಂದ 17ಕ್ಕೆ ಏರಿಸಿದ್ದು, ಪರಿಶಿಷ್ಟ ಜಾತಿಗಳದ್ದು 3ರಿಂದ 7%ಗೆ ST ರಿಸರ್ವೇಶನ್ ಏರಿಸಿದ್ದು ನಾವು. ದಲಿತರ ಸಬಲೀಕರಣಕ್ಕೆ ಶಕ್ತಿ ಕೊಟ್ಟವರು ನಾವು. ನೀವು SC/ST ಹಣ ಹೆಚ್ಚಿಗೆ ಕೊಟ್ಟಿದ್ದೀವಿ ಅಂದ್ರಿ, ಒಂದು ಕಡೆ ತೋರಿಸಿದ್ರಿ ಹೆಚ್ಚಿಗೆ ಕೊಟ್ಟಿದ್ದೀವಿ ಅಂತ, ಇನ್ನೊಂದು ಕಡೆಯಿಂದ ಅದನ್ನೆಲ್ಲ ಕಿತ್ಕೊಂಡ್ರಿ. ಏನ್ ನೀವು ಕೊಟ್ಟಿದ್ದು? ಬರೀ ಮಾತು. ಅನ್ಯಾಯ ಆಗ್ತಾ ಇದೆ. ದಲಿತರಿಗೆ ಮೀಸಲಿಟ್ಟ, ಪರಿಶಿಷ್ಟ ವರ್ಗಗಳಿಗೆ ಮೀಸಲಿಟ್ಟ ಗಂಗಾ ಕಲ್ಯಾಣ ಯೋಜನೆಯಿಂದ ಹಿಡಿದು ಅವರ ಶ್ರೇಯೋಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಚುನಾವಣೆಗಳಿಗೆ ನೇರವಾಗಿ ತಗೊಂಡು ಬಳಸ್ತಿರಲ್ಲ, ನಾಚಿಕೆ ಆಗಲ್ವಾ ನಿಮಗೆ ದಲಿತರ ಹಣ ತಿನ್ನಲಿಕ್ಕೆ? ಮಂಗಳೂರು ಭಾಷೆಯಲ್ಲಿ ಹೇಳ್ತಾರೆ ದಲಿತರನ್ನ ಪಾಪದವರು ಪಾಪದವರು ಅಂತ. ಆ ಪಾಪದವರ ಹಣ ತಿಂದ ಎಂತ ಪಾಪಿಗಳು ನೀವು ಕಾಂಗ್ರೆಸ್ನವರು? ಈಗ ಉತ್ತರ ಕೊಡಿ. ಪಾಪಿಗಳಲ್ವಾ ನೀವು? ದಲಿತರ ಹಣನೇ ಬೇಕಾಗಿತ್ತ ನಿಮಗೆ? ಇವತ್ತು ನಿಮ್ಮ ಮುಖವಾಡ ಕಳಚಿದೆ, ಕಾಂಗ್ರೆಸ್ನವರ ಮುಖವಾಡ ಕಳಚಿದೆ. ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ AICCಯ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ನಾನು ಮನವಿ ಮಾಡ್ತೇನೆ, ನೀವು ವಾಚ್ಮ್ಯಾನ್ ಕೆಲಸ ಬಿಟ್ಬಿಡಿ, ಕಾಂಗ್ರೆಸ್ ವಾಚ್ಮ್ಯಾನ್ ಕೆಲಸ ಬಿಟ್ಬಿಡಿ, ಗಾಂಧಿ ಫ್ಯಾಮಿಲಿಯ ವಾಚ್ಮ್ಯಾನ್ ಕೆಲಸ ಬಿಡಿ. ಇವತ್ತು ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ಆ ಅಧಿಕಾರವನ್ನು ಬಳಸಿ ಈ ರೀತಿ ಅಪ್ರಬುದ್ಧ ನಾಯಕ ಅಂತ ನೀವು ಯಾರನ್ನ ಇಟ್ಕೊಂಡಿದ್ದೀರೋ ರಾಹುಲ್ ಗಾಂಧಿ ಅವರನ್ನ ಮೊದಲು ಉಚ್ಚಾಟನೆ ಮಾಡಿ ಪಕ್ಷದಿಂದ. ಇಡೀ ದೇಶವೇ ಅವರನ್ನ ಪಪ್ಪು ಅಂತಾರೆ. ಇನ್ನೂ ಕೂಡ ಆತ ಪ್ರಬುದ್ಧಮಾನಕ್ಕೆ ಬಂದಿಲ್ಲ. ಅಂತವರನ್ನ ನೀವು ನಾಯಕ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ಆದ್ರೆ ದಲಿತರ ಕೋಪ ಕಾಂಗ್ರೆಸ್ನ ದವಡೆಗೆ ಮೂಲ ಆಗಬಹುದು. ಕಾಂಗ್ರೆಸ್ ನೆಲ ಕಚ್ಚೋದು ಖಚಿತ ಆಗ್ತಾ ಇದೆ. ಕಾಂಗ್ರೆಸ್ ಈ ದೇಶದಿಂದ ಸರ್ವನಾಶ ಆಗಿ ಹೋಗ್ತದೆ. ನಿಮ್ಮ ನಿಲುವುಗಳು
ಈಗ ಜನರಿಗೆ ಅರ್ಥ ಆಗಿದೆ. ನೀವು ಮಾತು ಮಾತಿಗೂ ದಲಿತರ ಪರ ಅಂತ ಮಾತಾಡ್ತಕ್ಕಂಥ ದಲಿತ ಮುಖಂಡರುಗಳು ಯಾರ್ಯಾರಿದ್ದೀರಿ ಕಾಂಗ್ರೆಸ್ನಲ್ಲಿ, ಈಗ ಮಾತಾಡಿ. ನ್ಯಾಯ ದಲಿತರಿಗೆ ಈಗ ಕೊಡಿಸಬೇಕೋ ಬೇಡ? ಈಗ ಮಾತಾಡಿ. ಹಣ ದುರುಪಯೋಗ ಆದರೂ ಮಾತಾಡಿಲ್ಲ. ಕೊನೆಯ ಪಕ್ಷ ಮೀಸಲಾತಿ ತೆಗಿತಾ ಇದ್ದೀವಿ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿಕೆ ಕೊಟ್ಟಾಗಲೂ ಯಾಕೆ ನಿಮ್ಮ ನಾಲಿಗೆಗಳನ್ನ ಬಾಯಲ್ಲಿ ಗಟ್ಟಿಯಾಗಿ ಭದ್ರವಾಗಿ ಇಟ್ಕೊಂಡಿದ್ದೀರಿ? ನಾಲಿಗೆಯನ್ನು ಹೊರಚಾಚಿ ಸ್ವಲ್ಪ ಮಾತಾಡಿ ನೋಡೋಣ, ಅದೇನು ಉತ್ತರ ನಿಮ್ಮಿಂದ ಬರ್ತದೋ. ಇದೇ ರೀತಿ ಮುಂದುವರೆದಿದ್ದೆ ಆದ್ರೆ ಇಡೀ ರಾಜ್ಯಾದ್ಯಂತ ದೊಡ್ಡ ಹೋರಾಟ ಆಗತ್ತೆ. ಯಾವುದೇ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬಂದ್ರೆ ಕಪ್ಪು ಪಟ್ಟಿ ಪ್ರದರ್ಶನವೂ ಆಗತ್ತೆ, ಅವರ ವಿರುದ್ಧವಾಗಿ ಹೋರಾಟಗಳು ನಡೆಯುತ್ತವೆ ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಕಾಂಗ್ರೆಸ್ಗೆ ದಲಿತ ಸಮುದಾಯ ಸಂಪೂರ್ಣವಾಗಿ ಧಿಕ್ಕಾರ ಹೇಳ್ತಕ್ಕಂಥ ದಿನಗಳನ್ನ ನೀವೇ ಕೊಂಡುಕೊಂಡಿದ್ದೀರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ.